ಐಜಿ ಮಗ ಯಾವಾಗ ಸತ್ತೋದು ಆವಾಗ ಈ ದಾರಿ ಬಂದಾಗಿದ್ದು. ನಾನು ಯಾಕೆ ಕರ್ಕೊಂಡು ಜಾಸ್ತಿ ಸುಸ್ತಾಗ್ಯದ ಹುಡುಗಿ ಅವಾಗೆ ಸುತ್ತೋದು. ಅಯ್ಯೋ ಅಂಬಾಸಡರ್ ಕಾರ್ ಬಂದ್ರಲ್ಲಿ ಏನೋ ಏನೋ ನಾನು ಅಂದಾಜ್ ಮಾಡ್ತಾ ಇದ್ದೀನಿ. ನರ್ಸು ನರ್ಸ್ ಬೇರೆನಾ? ಟ್ರಾನ್ಸ್ಫರ್ ಮಾಡಕ 5 ಲಕ್ಷ ಕೇಳಿದ್ರಂತೆ ಅವ್ರಕ ಕಡೆ. ಏನೋ ಅಷ್ಟು ತಲೆ ಇತ್ತಂತೆ ಹುಡುಗಿಗೆ. ಒಳ್ಳೆ ಹುಡುಗ ನಾವು ನನ್ನ ಮಕ್ಳು ತಿನ್ನಕ್ ಗತಿ ಇಲ್ರ ಆ ಬಾಳ್ ಮಾಡಿದ್ದು ಜಡ್ಜ್ ಕುಟ್ಟಾಗ ಬಿಚ್ಚಾಕಿರೋ ನಮಗೆ. ಟೋಟಲ್ 13 ಜನ ಇರೋ ಸತ್ತಿರೋದು ನಾನು ನೋಡಿದ್ದೀನಿ. ಇವಾಗ ಹೋದ್ರಲ್ಲ ಧೂಳು ಎಬ್ಬರಿಸ್ಬಿಟ್ರಿ ನೀವು. ಏನ್ ಕಾಣಿಸ್ತಾನಲ್ಲ ಫಾಗ್ ನನಗೆ ಫುಲ್ ಮುಂದೆ ಕರೆಕ್ಟಾಗಿ ಹೊಡಿತಾ ಇರುತ್ತೆ ಬುಡಕ್ಕೆ ದಡ 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 ಅಂತ. ಸ್ಪೆಷಲಿ ಹೇಳ್ತಾ ಇದ್ದೀನಿ ನಿಮ್ಮ ವೈಫ್ಗೆ ಸಾರಿ, ನಿಮ್ಮ ಹಸ್ಬೆಂಡ್ನ ತರಿಸ್ಕೊಂಡು ಸ್ವಲ್ಪ ಲೇಟ್ ಮಾಡಿಸಿದ್ದಕ್ಕೆ. ನನ್ನ ಹೆಸರು ಚಾನ್ ಬೈ. ದೊಡ್ಡ ಹೀರೋ ಹೆಸರು ದೊಡ್ಡ ಚೋಟಲ್ ಅದ ಹೆಸರು. ಇದು ಚಾನ್ ಬೈ ಅಂತ ನನ್ನ ಹೆಸರು. ಐಜಿ ಮಗ ಯಾವಾಗ ಸತ್ತೋದು ಆವಾಗ ಈ ದಾರಿ ಬಂದಾಗಿದ್ದು. ಯಾವ ವರ್ಷದಲ್ಲಿ ಅವ್ರು ಸತ್ತಿದ್ದು ಐಜಿ ಮಗ? 16 ವರ್ಷ ಅಂದ್ರೆ ಲೆಕ್ಕಕ್ಕೇಂದ್ರ 16 ವರ್ಷ ಆಯ್ತು. 16 ವರ್ಷ ಅಂದ್ರೆ 2003 14 ವರ್ಷ ಆಯ್ತು. 16 ವರ್ಷ ಆವಾಗ ಈ ದಾರಿ ಕ್ವಾರಿ ಬಂದಾಗಿದ್ದು. ಕ್ವಾರಿ ಈಗ ಜನ ಬರ್ತಾ ಇರ್ತಾರ ಓದ್ತಾ ಇರ್ತಾರ, ಏನ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಒಟ್ಟಾಗಿ ಟೋಟಲ್ 13 ಜನ ಇರೋ ಸತ್ತಿರೋದು ನಾನು ನೋಡಿದ್ದೀನಿ. 13 ಜನ ಇಲ್ಲಿ ಸತ್ತಿದ್ದಾರೆ. ಹುಡುಗಿ ಒಬ್ಳು ಸತ್ತು ಇರಾಗ ಈಜ ಕರ್ಕೊಂಡು ಬಂದು ಒಬ್ಬನು ಅಜ್ಜೋನು ವಯಸ್ಸಾಗಿರೋ 80 ವರ್ಷ ಆಗಿತ್ತು ಅವ್ನ ವಯಸ್ಸು. ನಾನು ಸರಿಯಾಗಿ ಹೋಗ್ತೀನಿ ಅನ್ಕ ಯಾಕೆ ಕರ್ಕೊಂಡ್ತೀಯಾ ಆಮೇಲೆ ಈಸ್ತಾವಳ ಹುಡುಗಿ ಕೈ ಹಿಡ್ಕೊಂಡು ಗೊತ್ತಾವ ನೀವನು. ಕೈ ಹಿಡ್ಕೊಂಡು ಹೋಗೋವಾಗ ನಾನು ಯಾಕೆ ಕರ್ಕೊಂಡ್ತೀನಿ ಜಾಸ್ತಿ ಸುಸ್ತಾಗ್ಯದ ಹುಡುಗಿ ಅವಾಗೆ ಸುತ್ತೋದು. ಅಷ್ಟು ಟೋಟಲ್ ಆದ್ಮೇಲೆ ಲಾಸ್ಟ್ ನಾಗ ನರ್ಸಿ ಹೋದು 13 ಜನ ಅಲ್ಲಿ ಕಾರ್ ಅಂಬಾಸಡರ್ ಕಾರ್ ಬಂತು. ನಾ ಇಲ್ಲಿ ಕುಂತಿದ್ನಿ. ಅಂಬಾಸಡರ್ ಕಾರ್ ಬಂದ್ರಲ್ಲಿ ಏನೋ ಏನೋ ನಾನು ಅಂದಾಜ್ ಮಾಡ್ತಾ ಇದ್ದೀನಿ. ಅಲ್ಲಿ ಹಾಸ್ಪಿಟಲ್ ಸಾಕ್ಸ್ಬಿಟ್ಟೆ ಸಾಕ್ಸ್ಬಿಟ್ಟು ತಕೊಂಡ್ ಬಂದು ಅಲ್ಲಿ ಹಾಕ್ಬಿಟ್ಟು ಓದ್ತಾವ್ರಿ ಏನೋ ಬಟ್ಟೆ ಗಿಟ್ಟೆ ಆಗ್ತಾವ. ನಾನು ಸುಮ್ಮನೆ ಇದ್ನಿ. ಇದು 8 ತಿಂಗಳ ಮಾತು ಇದು. ಇದು 8 ತಿಂಗಳ ಮಾತು. ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಆ ಹುಡುಗಿದ್ 2 ಮೊಬೈಲ್ ಮಡಿಕ್ಯವ್ರೆ, ಬ್ಯಾಗು ಅಲ್ಲೇ ಮಡಿಕ್ಯವ್ರೆ. ಮಡಗ್ಬಿಟ್ಟು ಹೊರಟು ಬಿಟ್ಟವ್ರೆ. ಆಮೇಲೆ ಏನಿದು ಹಿಂಗ್ ಮಡಿಯಾರ ಅಂತ ಕೇಳಿ ನೋಡಿರೋ ಬಾಡಿ ಹಂಗೆ ಬಿದ್ದಿರೋದು. ಎಷ್ಟು ಬೇಜಾರಾಗೈತೆ ಗೊತ್ತಾ? ಚೆನ್ನಾಗಿ ಬೇಜಾರಾಗೈತೆ. 8 ತಿಂಗಳು ಮಾತಿದ್ದು. ಆ ಥರ ಎಲ್ಲರೂ ಇದು ಮಾಡಿ ಆಮೇಲೆ ಆ ಮೊಬೈಲ್ ಇದ್ದಿದ್ದು ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಕರೆಸಿ ಅವ್ರಿಗೆಲ್ಲ ತೋರಿಸಿ ಆ ಮೊಬೈಲ್ನ ಚೆಕ್ ಮಾಡಿ ನರ್ಸು ನರ್ಸ್ ಬೇರೆನಾ? ನರ್ಸು ಟ್ರಾನ್ಸ್ಫರ್ ಮಾಡಕ 5 ಲಕ್ಷ ಕೇಳಿದ್ರಂತೆ ಅವ್ರಕ ಕಡೆ. ಏನೋ ಅಷ್ಟು ತಲೆ ಇತ್ತಂತೆ ಆ ಹುಡುಗಿಗೆ. ವಯಸ್ಸು 22 ವರ್ಷ. ಇಲ್ಲಿರೋ ಹುಡುಗಿನೇನಾ? ಹೊಸಕೋಟೆ ಹುಡುಗಿ. ಹುಡುಗಿ ಕೆಂಗೇರಿ ಹುಡುಗಿ ಹೊಸಕೋಟೆ ಆಗಿದ್ದು ನರಸಿಂಹಪುರ ಅಂತ. ಆ ಥರ ಆಗಿ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ನೆಂಟರೆಲ್ಲ ಬಂದಿದ್ರು, ತಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಆರಾಮ ಕಳಿಸಿದ್ರು. ಹೇಳ ಹಿಂಗೆಲ್ಲ ಕತೆಗಳಿವೆ ಇಲ್ಲಿ, ಹಿಂಗೆಲ್ಲ ಕತೆಗಳಿವೆ ಈ ಜಾಗಕ್ಕೆ. ಇಲ್ಲೂ ಯಾರೋ ಹೂವು ಎಲ್ಲ ಹಾಕಿದಾರೆ. ಹೂವು ಹಾಕಿರೋದು ಇದು ಯಾರೋ ಇದು ಹಬ್ಬಕ್ಕೆ ಅವರು ಜಾಸ್ತಿ ಆಗಿಬಿಟ್ಟು ಇಲ್ಲಿ ಬಗ್ಸ್ಬಿಟ್ಟು ಹೋಗ್ಬಿಟ್ಟಿರೋದು. ಗಾಬರಿ ಬಿಟ್ಟೋದು. ಇವ್ರು ಎಣ ಹಾಕಿದಾರೆ. ಇಲ್ಲಿ ಬನ್ನಿ ನಡ್ಕೊ ಬನ್ನಿ ಗಾಡಿ ನಮ್ಮ 3-4 ಗಂಟೆ ಬಂದು ಮೊಮ್ಮಗನು ಅಲ್ಲಿ ಬಿಟ್ಬಿಟ್ಟಿದ್ದೆ. ಅಲ್ಲಿ ಹೋದ್ರೆ ಏನಪ್ಪ ಎಣ ಯಾರು ಹಾಕ್ಬಿಟ್ಟವ್ರಂಗೆ. ಅದೇ ಯಾರೋ ಮಣ್ಣು ಮಾಡ್ದಂಗಿದೆ, ಅದು ಮಣ್ಣು ಮಾಡ್ದಂಗೆ ಇದೆ. ತೋಟ ನೋಡ್ಬಿಟ್ಟು ನಾನು ಅದೇನತ್ತ ನೋಡಿ ಎಲ್ಲ ಮೂಗ್ಲೇ ಬಿದ್ದಿರೋದಲ್ಲಿ. ನಾನು ಬೇಜಾರಾಗಿದ್ದು ನನಗೆ. ಅಯ್ಯೋ ನೋಡಿ ಸರ್, ಈ ತರ ಇರ್ತದಿಲ್ಲ, ಏನು ತೊಂದರೆ ಇಲ್ಲ, ಕಳ್ತಾನ ಒಂದಿಲ್ಲ. ಓಕೆ. ಆ ಡೇಂಜರ್ ಬೋರ್ಡ್ ಎಲ್ಲ ಹಾಕಿರೋದು? ಡೇಂಜರ್ ಬೋರ್ಡ್ ಹಾಕಿರೋದು ಮೇಲೆ ಕಲ್ಲು ಹೊಡಿತಾವ್ರೆ. ಕಲ್ಲು ಹೊಡಿರೋ ಡೇಂಜರ್ ಪ್ಲೇಸ್ ಅಂತ ಬೋರ್ಡ್ ಹಾಕಿರೋದು. ಅದಕ್ಕ ನಿಮ್ ಲಾರಿ ಇದು ಕಲ್ಲು ಬಿದ್ದವನ್ ಕೈಲಿ ಹಾಕಿರೋದು. ಕರೆಕ್ಟ್. ಇನ್ನೊಂದು ನಾನ್ ನೋಡಿದ್ ಮಾತು 2 ವರ್ಷ ಆಯ್ತು. 2 ವರ್ಷ ಮೇಲೆ ಕರೆಕ್ಟ್ ಆಗಿ ಕಾರ್ ಒಬ್ರು ಬಿಟ್ಟಿದ್ರು. ಅರಾಬಿಕತ್ನವ್ರೆ. ಅರಾಬಿಕತ್ನ ಹುಡುಗನು ಒಳ್ಳೆ ಹುಡುಗನವನು. ನನ್ನ ಮಕ್ಳು ತಿನ್ನಕ್ ಗತಿ ಇಲ್ರ ಆ ಬಾಳ್ ಮಾಡಿದ್ದು. ಕಾರ್ ಗ್ಲಾಸ್ ಹೊಡೆದ್ಬಿಟ್ಟು ಕಿಡ್ ಬ್ಯಾಗ್ ಎತ್ಕೊಂಡು ಕಿಡ್ ಬ್ಯಾಗು ಮೊಬೈಲ್ ಎತ್ಕೊಂಡು ಹೊರಟುಬಿಟ್ಟೇನೆ. ನಾನು ಹೇಳಿದ್ನಿ ನನ್ನ ಮಗನೇ ಒಳ್ಳೆ ಸಾವು ಬರಲ್ಲ ನಿನ್ಕ. ಇವತ್ತು ತಿಂಗಳಕ ನಿಮ್ದು ಎಣ ಬತ್ತ ಅಂತ ಕೇಳಿದ್ನಿ. ಅದೇ ದುಡ್ಡು ತಗೊಂಡೋಗಿ ಸ್ಪೀಡ್ ಆಡ ಇಲ್ಲಿ ಹೊಸಕೋಟೆಗ. ಸ್ಪೀಡ್ ಆಡ್ ಏನ್ ಮಾಡಿದ್ರೆ 1.5 ಲಕ್ಷ ಗೆದ್ದವನೆ. ಲಕ್ಷ ಗೆದ್ದವನೆ. 1.5 ಲಕ್ಷ ಗೆದ್ದಿರೋದು ಹಿಂಗೇನ್ ಮಾಡ್ಬೇಕತ್ತಾ? ಪಾಪ ಅವ್ರ ಕಾಸು ಕೇಳಿರ್ತಾನೆ. 5,000 ರೂಪಾಯಿ ಹಾಕಿರೆ 50,000 ಹೋಗೋದು 10 ಜನಕ್ಕೆ. ಲಕ್ಷ ರೂಪಾಯಿ ನಿಂಗೆ ಉಳಿತಾನೆ. ಈ ನನ್ನ ಮಗನ ಕೊಡಲ್ಲ, ನಾನು ಎಲ್ಲಿ ಹೋಗ್ತೀನಿ ನಿಂಗೆ ಹೋಗ್ತೀನಿ ಇದ್ನು ಜಡ್ಜ್ ಕುಟ್ಟಾಗ ಬಿಚ್ಚಾಕಿರೋ. ಜಡ್ಜ್ ಕುಟ್ಟಾಗ ಅಲ್ಲಿ ಕಾಸು ಎಲ್ಲ ಕಿತ್ಕೊಂಡ್ರು. ಆಧಾರ್ ಕಾರ್ಡ್ ಒಂದು ಇರೋದಿಂಕನು ಎಣ ಇಲ್ಲಿಗೆ ಬಂತು.
ಅನ್ಯ ಆಗ್ಯದ್ನಾ ಹಂಗೆ ಆಯ್ತು. ಹಂಗೆ ಆಗಿ ನಿಜವಾಗ್ಲು ಹಿಂಗೆ ಒಂದು ಕಂತು ಕರೆಕ್ಟಾಗಿ ಹೇಳಿದೆ. ಒಂದು ತಿಂಗಳು ನನ್ನ ಮಗನು ಇರೋ ಕೇಳಿ ಲಾಸ್ಟ್ ಆಗ ಕಾರ್ ವರ್ಕ 200 ರೂಪಾಯಿ ಮಕ್ಳು ಚಿಕ್ಕ ಮಕ್ಳು ಇದ್ರು 200 ರೂಪಾಯಿ ನಿಜ ಹಿಂಗನು ಕಟ್ ಕಳಿಸಿ ಇನ್ನೊಂದು ಸಾರ್ ಬಂದಾಕಿ ಕೊಟ್ರು ಅವರು. ಗಿಲಾಸ್ ಎಲ್ಲ ಹೊಡೆದಾಕಿದ್ರು. ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಷ್ಟೇ. ಅದು ತಿರ್ಗಾ ಬಂದು ಕೊಟ್ರು ಅವರು. ಅದಕ್ಕೆ ನೋಡೇ ಒಬ್ರು ಸಹಾಯ ಮಾಡಬಾರ್ದು, ಹೌದು, ಒಬ್ರು ತೊಂದರೆ ಮಾಡಬಾರ್ದು. ನಾನು ಇಷ್ಟು ಇದು ಮಾಡಿ ಗಾಡಿಗಳು ಬೀಗಳು ಬಿಟ್ಟಿದ್ರು, ಇರಲಿ ಹೆಲ್ಮೆಟ್ಗಳು ಬಿಟ್ಟಿದ್ರು, ಎಲ್ಲ ಎತ್ಕೊಟ್ಟಿದ್ದೀನಿ. ಎಲ್ಲ ಇದು ಮಾಡಿ ನಾನು ಸೈಕಲ್ ತುಳ್ಕೊಂಡು ಬರ್ತಾ ಇರೋ ಮೊನ್ನೆ 6 ತಿಂಗಳು ಮಾತು. ಅಯ್ಯೋ ಕಾಲ್ಗೆ ಏನಾಗಿದೆ? ಅಲ್ಲ ಸೈಕಲ್ ತುಳ್ಕೊಂಡು ಬರ್ತಾ ಇರ ಸೈಕಲ್ ಈಗ ಪಾಸ್ ಆದ್ಮೇಲೆ ಎಣ್ಣೆ ಹಾಕೋದು ಸ್ವಲ್ಪ ಬೇಸೈತೆ. ಸುಳ್ಳು ಹೇಳಲ್ಲ, ಪರವಾಗಿಲ್ಲ ಏನು ಕರೆಕ್ಟ್ ಆಗಿ ಹೇಳ್ಬಿಡ್ತಾನ. ಹೌದು. ಆಮೇಲೆ 7 ನಿಂಟು ಜಬಾಗ್ ತಕೊಂಡ್ ಮಡಿಕೇನಿ. ಈ ಪಾಸ್ ರೋಡ್ ಪಾಸ್ ಆದ್ಮೇಲೆ ಕುಡಿಯೋಣ ಅನ್ಕೇಳಿ ಬೆಂಗಳೂರಿನ ಗಾಡಿ ಬಂದಿದೆ, ಬುಲೆಟ್ ಅವನು ಬುಲೆಟ್ ಎಕ್ಸ್ಕೊಂಡು ಇಲ್ಲಿ 2,500 ರೂಪಾಯಿ ಶೂಗಳಿತ್ತು. ಇದನ್ನ ನಿಲ್ಲಿಸ್ಬಿಟ್ರೆ ಏನಾತಾರಲ್ಲ ಇಲ್ಲಿ ಎಕ್ಸಿದ್ದು ಹಂಗ್ ಬಿದ್ದೋಗಿದ್ದು. ಬಿಡಿ ಎಚ್ ಡಿ ಬುಲೆಟ್ ಸರಿ ಹೋಗುತ್ತೆ ಬಿಡಿ. ಅಲ್ಲ ಜಾವಾ ಎಚ್ ಡಿ ಬುಲೆಟ್ ಜಾಸ್ತಿ ಓಡಿಸಿದ್ವಿ ನಾನು. ಸೂಪರ್. 4,600 ರೂಪಾಯಿ ಮೈಸೂರು ಶೋರೂಮ್ ತಗೊಂಡು ಬಂದಿದ್ದೀನಿ ಜಾವಾ ಗಾಡಿ. ಅದು ನಿಮ್ಗೆ ನಿಮ್ಮ ಟೈಮ್ ಹೇಳ್ತಾರ ನೀವು. 40 ವರ್ಷದ ಒಳ್ಳೇದು ಸರ್. ಇಟ್ಕೊಳ್ಳಿ ಸರ್ ನಿಮ್ಗೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಇದು ಮನೆಗೆ ಮತ್ತೆ ಹುಡುಗರೆಲ್ಲ ಬರ್ತಾರ ಪಾಪ, ಈ ಪಿಟ್ನಲ್ಲಿ ಹೋಗ್ತಾರ, ಹಿಂಗೆ ಹೋಗ್ತಾರ. ಮಾಡಬಾರ್ದು ಅದಲ್ಲ, ಏನಕ್ಕೆ ನಾವು ಏನು ಹೇಳಕ್ ಹೋಗಲ್ಲ, ಏನೋ ಮಾಡ್ತೀವಿ. ನೋಡ್ಕೊಳ್ಳಿ ನೀವು ಒಂದ್ ಸ್ವಲ್ಪ ಅವ್ರಿಗೆ. ಹೌದು ನಿಜಾನೇ ಅದು. ಎಷ್ಟು ನೋಡ್ಕೊಂಡ್ರು ಅಷ್ಟೇ. ಅವ್ರ ಹಣೆ ಬರ ಕರೆಕ್ಟ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಸೊ ನೋಡಿ ಛೋಟಾ ಲದಾಖಿನ ಕತೆ. ಅನ್ಪ್ಲಾನ್ಡ್ ರೈಡ್ಗಳೇ ಈ ಥರ ಮಜಾ ಕೊಡೋದು ನೋಡಿ. ಈ ಥರ ಎಲ್ಲ ಅನ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಸುಮ್ಮನೆ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ. ನಾನು ಭಯ ಪಟ್ಕೊಂಡೆ. ಅವ್ರು ಹೇಳಿದ್ರು ಇಲ್ಲ ಸರ್ ಹಂಗೆಲ್ಲ ಕಟ್ತಾನ ಎಲ್ಲ ಏನು ಮಾಡಲ್ಲ ಸರ್, ಇಲ್ಲಿ ನಾನೇ ಎಲ್ಲ ಎತ್ಕೊಟ್ಟಿದ್ದೀನಿ. ಉಂಗುರಗಳು, ಚಿನ್ನದ ಉಂಗುರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದನ್ನೆಲ್ಲ ಹೋಗಿ ವಾಪಸ್ಸೆಲ್ಲ ಕೊಟ್ಟಿದ್ದೀನಿ ಯಾರ್ಯಾರಿಗೆ ಹೋಗಿತ್ತು. ಪರವಾಗಿಲ್ಲ, ಇಟ್ ಇಸ್ ಸೇಫ್ ಆ್ಯಂಡ್ ಸೌಂಡ್. ಆ ಬೋರ್ಡ್ಗಳು ಇರೋದು ಬಂದ್ಬಿಟ್ಟು ಅವ್ರು ಹೇಳ್ದಂಗೆ ಆ ಕಡೆ ಬಂಡೆಕೊರಿ ಹೊಡಿವಾಗ ನಿಮಗೆ ಬಂದು ಕಲ್ಲು ಹೊಡಿಬಾರ್ದು ಅಂತಂದ್ಬಿಟ್ಟು ಮಾಡಿರೋದು. ಒಳ್ಳೆ ಹಿಸ್ಟ್ರಿ ಐತೆ ಜಾಗಕ್ಕೆ. 13 ಜನ ಸತ್ತಿದಾರಂತೆ. ಕ್ಯಾನ್ ಯು ಬೀಟ್ ದ್ಯಾಟ್? ಒಂದು ಜಾಗದಲ್ಲಿ ಅಪ್ಪ ಈ ಮಣ್ಣು ಜಾರತೈತಪ್ಪ ಇದು. ಫುಲ್ ದೂರ ಎಬ್ಬಿಸ್ಬಿಟ್ಟು ಹೋಗ್ಬಿಡ್ತಾವ್ರೆ ದೇವ್ರು. ಪಾಡ ಕ್ಲೌಡ್ ಬೇಡ ಹೋಗ್ಬಿಟ್ಟವ್ರ. ಅವನ್ ಪಾಪ ಬರಕ್ಕೆ ಆಗಲ್ಲ. ಕರೆಕ್ಟಾಗಿ ಹೊಡಿತಾ ಇರುತ್ತೆ ಬುಡಕ್ಕೆ ದಡ ಅಂತ. ಹೌದಾ? ಅಲ್ಲಿ ನೋಡಿದೆ, ಅಲ್ಲಿ ಹೋಗ್ವಾಗ ನೀವು ಇವಾಗ ಹೋದ್ರಲ್ಲ ಅದನ್ನ ಫುಟೇಜ್ ನಾನು ನಿಮ್ಗೆ ಕಳಿಸ್ತೀನಿ. ಧೂಳು ಎಬ್ಬರಿಸ್ಬಿಟ್ರಿ ನೀವು, ಏನು ಕಾಣಿಸ್ತಾನಲ್ಲ ಫಾಗ್ ನನಗೆ ಫುಲ್ ಮುಂದೆ. ಅದು ಹೋಗ್ತಾ ಇದ್ದೀನಿ ಸಕ್ಕದಾಗಿತ್ತು. ಇದರಲ್ಲಿ ಹೊಡಿತು ಬಾಟಮ್ ಔಟ್ ಟಂಕ್ ಅಂತ ಮುಂದೆ ಅಂತ ನೋಡಿದೆ. ಹುಷಾರು, ಒಂದೊಂದ್ಸಲ ಆಯಿಲ್ ಸೀಲು ಕಟ್ಟಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಂ ಆಯಿತು, ನೀವು ಮುಂದಕ್ಕೆ ಹೋಗ್ಬಿಡಿ. ಯಾರು ಮುಂದೆ ಹೋಗ್ಬಿಡಿ, ಫಾಲೋ ಮೀ. ಅಲ್ಲಿ ಮುಂದೆ ಅದು ಔಟರ್ ರಿಂಗ್ ರೋಡ್ ಇದಲ್ಲ, ಅಲ್ಲೊಂದು ಡಿವಿಯೇಷನ್ ಇದೆ ಲೆಫ್ಟ್ ತಗೊಳಕ್ಕೆ, ನನ್ನಿಂದ ಇರಿ. ಆಯ್ತು. ಏನು ಸಕ್ಕದಾಗಿದೆ ನೋಡಿ, ಇದು ಚೆನ್ನಾಗಿದೆ. ಇದೆಲ್ಲ ಡ್ರೋನ್ ಆರಿಸ್ಬೋದು. ಇಲ್ಲಿ ಆ್ಯಕ್ಚುಲಿ ಒಳಗೆ ಹೋಗ್ಬೋದು ಈ ದಾರಿಯಲ್ಲಿ. ಎನಿವೇಸ್ ಹೋಗೋಣ ಆಮೇಲೆ. ಇಲ್ಲಿದೆ ನೋಡಿ, ಇಲ್ಲಿಂದಿದೆ ದಾರಿ ಅದು. ಅದು ಓಕೆ, ಅಲ್ಲಿಂದ ದಾರಿ ನೋಡಿದ್ರಾ? ಅಲ್ಲಿ ಹೋಗ್ಬೋದಾ? ಹೌದಾ? ಪರವಾಗಿಲ್ಲ, ನಾನು ಇನ್ನೋರ್ಗೆ ಅಲ್ಲಿ ಹೋಗಿಲ್ಲ. ಅಲ್ಲಿ ಏನು ಅದೇ ಕೆರೆ ಮಧ್ಯದಲ್ಲಿ ಹೋಗಿ ನಿಂತ್ಕೊಬೇಕಷ್ಟೇ, ಬೇರೆ ಏನಿಲ್ಲ. ಯಾರಪ್ಪ ಇವಣ? ಟಮಾಟೋ ಗಾಡಿ ತುಂಬಾನೇ ಈ ಕಡೆ ಆ ಕಡೆ ಕ್ಲೋಸ್ ಮಾಡ್ತು. ದುನಿಯಾ ವಿಜಿ ಥರ ಆಗ್ಬಿಟ್ಟಿರೋದು ಇವಾಗ. ಇಟ್ಬಿಟ್ಟಿದ್ರೆ ನನ್ನ ಹತ್ರ ಇದ್ದಿದೆ 15 ರೂಪಾಯಿ ಮತ್ತೆ 2 ಟೊಮಾಟೊ ಅಂದ್ಬಿಟ್ಟಿರೋರು.
GD650 ಒಳ್ಳೆ ದಮ್ಮಿದೆ ಗಾಡಿಯಲ್ಲಿ. ಏನಂದರೆ ಬಿಲ್ಡ್ ಕ್ವಾಲಿಟಿ, ಸ್ಟೆಬಿಲಿಟಿ ಇಶ್ಯೂಸ್ ಇದೆ ಸ್ವಲ್ಪ. ಅವರೇ ಹೇಳ್ತಾರೆ ಗುರು ಏನು ಗೊತ್ತಾ, 140 ಮೇಲೆ 150 ಮೇಲೆ ಹೇಳೋಕ್ಕಾಗಲ್ಲ ಬ್ರೋ ಅಂತ. ಅವ್ರು ಸುಮ್ಮನೆ ಇವಾಗ ಹೊಡಿತವ್ರೆ, ಟ್ರೈ ಮಾಡ್ತವ್ರೆ. ಸಿ ಹ್ಯಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಇದಕ್ಕಿಂತ ಮುಂಚೆ ಮನೋರ್ ಹತ್ರ ಇದ್ದಿದೆ BS3 ಡ್ಯೂಕ್ 390. ಅದು ಒಂದು ಕಾಲದಲ್ಲಿ ಬಾಂಬ್. ಅದು ಮೆಂಟಲ್ ಗಾಡಿ. ಅದು ಅದನ್ನೆಲ್ಲ ಓನ್ ಮಾಡಿಬಿಟ್ಟು ಯು ಹಸ್ ಡನ್ ಸಮ್ ಗುಡ್ ಸ್ಪೀಡ್ಸ್ ಆನ್ ಇಟ್. ದಿಸ್ ಇಸ್ ವೇ ಲಾಂಗ್ ಬ್ಯಾಕ್ ಇನ್ 2015 or 16 ಟೈಮ್ ಐ ಗೆಸ್ ಅವ್ರು ತೊಗೊಂಡಿದ್ದು. 14 ಕರೆಕ್ಟ್. 3 ಜನ ಹೆಂಗಿದಾರ ನೋಡಿ. ಆದರೆ ನನ್ನನ್ನು ಸೇರಿಸಿ 3 ಜನ. ತುಂಬಾ ಸಣ್ಣ ಗ್ಯಾಪಲ್ಲಿ ತೆಗಿಬೇಕು ನೋಡಿ, ಎಷ್ಟು ಗ್ಯಾಪ್ ಇಟ್ಟವ್ರೆ. ಪರವಾಗಿಲ್ಲ, ಮೇಲೆ ಇದೆ ನಮ್ಮದು. ಎಕ್ಸಾಸ್ಟ್ ಸ್ಕ್ರೇಪ್ ಆಗ್ಬಾರ್ದಪ್ಪ. ಅಲ್ಲಿ ಮುಂದೆ ಹುಷಾರು, ಕಲ್ಗಳು ಹಾಕಿಟ್ಟಾರೆ. ಆ ಬೋರ್ಡ್ ಬಿಟ್ಟಿದ ತಕ್ಷಣ ನೀವು ಸ್ಲೋ ಡೌನ್ ಮಾಡ್ಕೊಳ್ಳಿ ಅಷ್ಟೇ. ಸೂಪರ್. ಮುಂದೆ ಬಂದ್ರಿ, ವೆರಿ ಗುಡ್. ಯಾಕೆ ಓಕೆ. ಸೊ ಮನೋರ್ ಗೊತ್ತಾಯ್ತಲ್ಲ, ನಮ್ಮ ಬೈಕ್ಸ್ ಏನು ಇಂಟ್ರೆಸ್ಟ್ ಇದೆ ಎಲ್ಲದಕ್ಕೂ ಕಾರಣ ಈ ಮನುಷ್ಯನೇ. ಸೊ ಆದರೆ ಅವರೇ ಬೈಕಿನ ಆಚೆ ಹೋಗ್ಬಿಟ್ಟವ್ರೆ ರೈಡಿಂಗಿಂದ. ಬಟ್ ಶುರು ಮಾಡಿಸೋಣ ವಾಪಸ್ಸು, ಏನಂತೀರ ಬ್ರೋ? ಸೊ ಇನ್ನೂ ರೈಡ್ಸ್ ಮಾಡ್ಬೇಕು ಜೊತೆಗೆ. ಅವರೇನೋ ಗಾಡಿ ಚೇಂಜ್ ಮಾಡ್ತಾರೆ ಮೋಸ್ಟ್ ಪ್ರಾಬ್ಲಿ, ಗಾಡಿ ಎಲ್ಲ ಚೇಂಜ್ ಮಾಡೋದ್ಮೇಲೆ. ಬಿಕಾಸ್ ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ ಟೂರಿಂಗಿಗೆ ಸ್ಪೆಷಲಿ. ಸೊ GT650 ಎಲ್ಲ ಜನರು ಮಾಡ್ತಾರಪ್ಪ GT650 ಮೇಲೆ. ಬಟ್ ಅವ್ರ ಬೆನ್ನು, ಅವ್ರ ಕೈ, ಅವ್ರ ಶೋಲ್ಡರ್ಸು ಅವ್ರಿಗೆ ಗೊತ್ತಿರಬೇಕು ಹೆಂಗಂತ. ಪ್ರಾಕ್ಟಿಕಲ್ ಇರಲ್ಲ ಅಷ್ಟೇ. ಒಳ್ಳೆ ಗಾಡಿ ಆದರೆ ಒಳ್ಳೆ ಗಾಡಿ, ನೋ ಡೌಟ್. ನೀವು ನೋಡಿದ್ರಲ್ಲ. ಸೊ ಈ ವ್ಲಾಗಲ್ಲೇ ನಾವು ಒಂದು ಸ್ವಲ್ಪ ಅಲ್ಲಿಂದ ಇಲ್ಲಿ ಫ್ಲೈವೇ ಮಾಡಿದ್ವಿ. ಸೊ ಅವ್ರದ್ದೇ ಮುಂದೆ ಹೋಗ್ತಾ ಇತ್ತು, ನಾನು ಅವ್ರಿಗೆ ಟೈಲ್ ಗೇಟ್ ಮಾಡೋ ಥರ ಇತ್ತದು. ಕ್ಲಾಸಿಕ್ ಮಷೀನು, ಬೈಕೊಂಬೇಡಿ. ಅಫಿಷಿಯಲಿ ಹೇಳ್ತಾ ಇದ್ದೀನಿ ನಿಮ್ಮ ವೈಫ್ಗೆ ಸಾರಿ. ನಿಮ್ಮ ಹಸ್ಬೆಂಡ್ನ ತರಿಸ್ಕೊಂಡು ಸ್ವಲ್ಪ ಲೇಟ್ ಮಾಡಿಸಿದ್ದಕ್ಕೆ ನಿಮ್ಮ ಇಬ್ಬರಿಗೂ ಸಾರಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಹೇಳ್ಕೊಳ್ಳಿ. ರೈಟ್. ಸೊ ಈ ಒಂದು ರೈಡು ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಆಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಗೆ ಗೊತ್ತಿದೆ, ಹಲವಾರು ವೀಡಿಯೋಸು ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಚಾನಲ್ ಮೇಲೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೊಂದು ವಿಡಿಯೋಲಿ ನಿಮ್ಗೆ ವಾಪಸ್ ಸಿಗೋಣ. ಟೇಕ್ ಕೇರ್ ಚಿನ್ನಾಸ್, ಲವ್ ಯು, ಬಾಯ್, ಟಾಟಾ.